ಡಿಜಿ ಮುದ್ರಾ ಕನೆಕ್ಟ್ ಈ ಹೆಸರು ಇತ್ತೀಚೆಗೆ ತುಂಬಾ ಕೇಳಿ ಬರ್ತಿದಲ್ವಾ? ಇದು ಬರೀ ದುಡ್ಡಿನ ಕೇಸಲ್ಲ, ಇದರಲ್ಲಿ ನಂಬಿಕೆ, ಭರವಸೆ ಎಲ್ಲಾನೂ ಸೇರಿದೆ. ಸೊ ಈ ಕೇಸ್ನಲ್ಲಿ ನಿಜವಾಗಿ ಏನಾಯ್ತು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಒಂದು ಸೂಪರ್ ಇನ್ವೆಸ್ಟ್ಮೆಂಟ್ ಆಫರ್, ಅದು ನಂಬಿಕಸ್ಥ ಫ್ರೆಂಡ್ ಕಡೆಯಿಂದ ಬಂದಿದೆ. ಹೀಗಿದ್ದಾಗ ಎಲ್ಲಿ ತಪ್ಪಾಗೋಕೆ ಸಾಧ್ಯ ಅಲ್ವಾ? ಆದ್ರೆ ಇಲ್ಲೇ ಎಲ್ಲವೂ ರಾಂಗ್ ಆಗಿದ್ದು. ಈ ಪ್ರಶ್ನೆನೇ ಈ ಇಡೀ ಕೇಸ್ನ ಬೇಸಿಕ್ ಪಾಯಿಂಟ್. ಓಕೆ, ಹಾಗಾದ್ರೆ ಫಸ್ಟ್ ಈ ಡಿಜಿ ಮುದ್ರಾ ಕನೆಕ್ಟ್ ಅಂದ್ರೆ ಏನು? ಜನರನ್ನ ಅಟ್ರಾಕ್ಟ್ ಮಾಡೋಕೆ ಇವರ ಕೊಟ್ಟಿದ್ದ ಪ್ರಾಮಿಸ್ಗಳೇನು ಅದನ್ನ ಮೊದಲು ನೋಡೋಣ. ಕಂಪನಿ ಕೊಟ್ಟ ಆಫರ್ ಸಿಕ್ಕಾಪಟ್ಟೆ ಸಿಂಪಲ್ ಮತ್ತೆ ಅಷ್ಟೇ ಅಟ್ರಾಕ್ಟಿವ್ ಆಗಿತ್ತು. ಅವ್ರು ಹೇಳಿದ್ ನೋಡಿ, ನಿಮ್ಮ ದುಡ್ಡು ಸೇಫ್, ನಿಮ್ಗೆ ಗ್ಯಾರಂಟಿ ಹೈ ರಿಟರ್ನ್ ಸಿಗುತ್ತೆ, ನಮ್ಮ ಸಿಸ್ಟಮ್ ಆಲ್ರೆಡಿ ಪ್ರೂವ್ ಆಗಿದೆ, ಜೊತೆಗೆ ನೀವು ಬೇರೆಯವ್ರನ್ನ ಕರ್ಕೊಂಡು ಬಂದ್ರೆ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು. ಇದನ್ನ ಕೇಳಿದ್ಮೇಲೆ ಯಾರಿಗ್ ತಾನೇ ಆಸೆ ಆಗಲ್ಲ ಹೇಳಿ? ಸರಿ, ಇಲ್ಲಿಂದಾನೇ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಶುರುವಾಗೋದು. ಅಧಿಕಾರಿಗಳ ಪ್ರಕಾರ ಈ ಸಿಸ್ಟಮ್ ನಿಜವಾಗ್ಲೂ ಹೇಗೆ ವರ್ಕ್ ಆಗ್ತಿತ್ತು ನೋಡೋಣ. ಇದರ ಹಿಂದಿದ್ದ ಐಡಿಯಾ ತುಂಬಾನೇ ಸಿಂಪಲ್. ಜಾಸ್ತಿ ದುಡ್ಡು ಮಾಡ್ಬೇಕಾ? ಹಾಗಿದ್ರೆ ಜಾಸ್ತಿ ಜನರನ್ನ ಕರ್ಕೊಂಡ್ಬನ್ನಿ, ಅಷ್ಟೇ. ಇಡೀ ಸಿಸ್ಟಮ್ ನಿಂತಿದ್ದೇ ಈ ಒಂದೇ ಒಂದು ಪಾಯಿಂಟ್ ಮೇಲೆ. ಪ್ರೊಸೆಸ್ ಹೀಗಿತ್ತು ನೋಡಿ. ಸ್ಟೆಪ್ 1, ಒಬ್ಬ ವ್ಯಕ್ತಿ ಒಂದಿಷ್ಟು ಹಣ ಇನ್ವೆಸ್ಟ್ ಮಾಡ್ತಾರೆ. ಸ್ಟೆಪ್ 2, ಅವರು ಹೊಸಬರನ್ನ ಸಿಸ್ಟಮ್ಗೆ ಸೇರಿಸಬೇಕು. ಸ್ಟೆಪ್ 3, ಹಾಗೆ ಸೇರಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕಮಿಷನ್ ಸಿಗುತ್ತೆ. ಇದೇ ರೀತಿ ಇದೊಂದು ಚೈನ್ ಥರ ಬೆಳೀತಲೇ ಹೋಗ್ತಿತ್ತು. ಆದ್ರೆ ಇಲ್ಲೇ ಇರೋದು ಅಸಲಿ ಸಮಸ್ಯೆ. ತನಿಖಾಧಿಕಾರಿಗಳು ಹೇಳೋ ಪ್ರಕಾರ ಹೊಸದಾಗಿ ಸೇರಿದವರು ಕಟ್ಟಿದ ದುಡ್ಡನ್ನೇ ತಗೊಂಡು ಹಳಬರಿಗೆ ರಿಟರ್ನ್ಸ್ ಅಂತ ಕೊಡ್ತಿದ್ರು. ಅಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ರಿಯಲ್ ಬಿಸ್ನೆಸ್ ಇರಲಿಲ್ಲ. ಈ ಥರದ ಸಿಸ್ಟಮ್ಗಳು ಹೊಸದಾಗಿ ಜನ ಸೇರೋದು ನಿಂತ ತಕ್ಷಣ ಇಡೀ ಸಿಸ್ಟಮ್ ಕುಸಿದು ಬೀಳುತ್ತೆ. ಹಾಗಾದ್ರೆ ಜನ ಯಾಕೆ ಇದನ್ನೆಲ್ಲ ನಂಬಿ ದುಡ್ಡು ಹಾಕಿದ್ರು? ಯಾಕೆ ಅಂದ್ರೆ ಇಲ್ಲಿ ಆಟ ಶುರುವಾಗಿದ್ದೇ ದುಡ್ಡಿಂದಲ್ಲ, ನಂಬಿಕೆಯಿಂದ. ಜನರನ್ನ ನಂಬಿಸೋಕೆ ಇವರು ಪಕ್ಕಾ ಪ್ಲಾನ್ ಮಾಡಿದ್ರು. ಪ್ರೊಫೆಷನಲ್ ಪ್ರೆಸೆಂಟೇಷನ್ಗಳು, ದೊಡ್ಡ ಮೀಟಿಂಗ್ಸು, ಸೆಮಿನಾರ್ಗಳು, ಆಲ್ರೆಡಿ ದುಡ್ಡು ಮಾಡಿರೋರ ಸಕ್ಸಸ್ ಸ್ಟೋರಿಗಳು ಮತ್ತೆ ಫ್ರೆಂಡ್ಸ್ ಮೂಲಕ ಪ್ರಚಾರ, ಇದೆಲ್ಲ ಸೇರಿ ಹೌದು ಇದು ಜೆನ್ಯೂನ್ ಅನ್ನೋ ಒಂದು ಫೀಲ್ ಕೊಡ್ತಿತ್ತು. ಆದ್ರೆ ಎಲ್ಲದಕ್ಕಿಂತ ಪವರ್ಫುಲ್ ಟೂಲ್ ಅಂದ್ರೆ ಪರ್ಸನಲ್ ಕನೆಕ್ಷನ್. ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ಜೊತೆ ಕೆಲಸ ಮಾಡೋರು ಆಲ್ರೆಡಿ ಇದರಲ್ಲಿರೋದ್ರಿಂದ ಬೇರೆಯವರು ಕೂಡ ಇದನ್ನ ಸುಲಭವಾಗಿ ನಂಬಿದ್ರು. ಯಾಕಂದ್ರೆ ಗೊತ್ತಿರೋರು ಹೇಳ್ದಾಗ ಅನುಮಾನ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತಲ್ವಾ? ಆದ್ರೆ ಈ ನಂಬಿಕೆ, ಈ ಭರವಸೆ ಎಲ್ಲನೂ ಹೆಚ್ಚು ದಿನ ಉಳಿಲಿಲ್ಲ. ನಿಧಾನವಾಗಿ ಸಿಸ್ಟಮ್ನಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕ್ ಶುರುವಾದವು. ದುಡ್ಡು ಹಾಕಿದವರಿಗೆ ಏನಾಯ್ತು ಅಂದ್ರೆ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಹಾಳಾಗ್ತಾ ಹೋಯಿತು. ಮೊದಲು ಪೇಮೆಂಟ್ಸ್ ಡಿಲೇ ಆಗೋಕ್ ಶುರುವಾಯಿತು. ಆಮೇಲೆ ದುಡ್ಡು ವಾಪಸ್ ಕೇಳಿದ್ರೆ ತುಂಬಾನೇ ಲೇಟ್ ಆಗ್ತಿತ್ತು. ನಂತರ ಕಂಪನಿಯಿಂದ ಬರೋ ಉತ್ತರಗಳೇ ಸರಿ ಇರಲಿಲ್ಲ. ಫೈನಲಿ ಬೇರೆ ದಾರಿ ಇಲ್ಲದೆ ಜನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋಕ್ ಶುರು ಮಾಡಿದ್ರು. ಹೀಗೆ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಿದ್ದ ಹಾಗೆ ಅಧಿಕಾರಿಗಳು ಅಲರ್ಟ್ ಆದ್ರು. ಆಗ ಶುರುವಾಗಿದ್ದೇ ಅಫಿಷಿಯಲ್ ಇನ್ವೆಸ್ಟಿಗೇಷನ್. ಕೇಸ್ ಸೀರಿಯಸ್ ಇದೆ ಅಂತ ಗೊತ್ತಾದ್ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇಡಿ ಎಂಟ್ರಿ ಕೊಡ್ತು. ಇಡಿ ಫೀಲ್ಡ್ಗೆ ಇಳಿದ್ಮೇಲೆ ಈ ಇಡೀ ಕೇಸ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ತು. ಇಡಿ ಅಧಿಕಾರಿಗಳು ರೇಡ್ ಮಾಡಿ ಏನೆಲ್ಲ ಸೀಸ್ ಮಾಡಿದ್ರು ಅಂದ್ರೆ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪ್ರಾಪರ್ಟಿ ಪೇಪರ್ಸ್, ಇನ್ವೆಸ್ಟ್ಮೆಂಟ್ ರೆಕಾರ್ಡ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಡೇಟಾ. ಇದರಿಂದನೇ ಗೊತ್ತಾಗತ್ತೆ ಇನ್ವೆಸ್ಟಿಗೇಷನ್ ಎಷ್ಟು ಸೀರಿಯಸ್ ಆಗಿ ನಡೀತಿದೆ ಅಂತ. ಈಗ ಅಧಿಕಾರಿಗಳ ಮೇನ್ ಫೋಕಸ್ ಒಂದೇ ವಿಷಯದ ಮೇಲಿದೆ. ಜನರಿಂದ ಕಲೆಕ್ಟ್ ಮಾಡಿದ ಕೋಟಿಗಟ್ಲೆ ದುಡ್ಡು ಎಲ್ಲೋಯ್ತು, ಅದನ್ನ ಏನ್ ಮಾಡಿದ್ರು? ಈ ಮನಿ ಟ್ರೇಲ್ ಪತ್ತೆ ಮಾಡದೆ ಅವರು ಮುಂದಿರೋ ದೊಡ್ಡ ಚಾಲೆಂಜ್. ಈ ಇಡೀ ಕೇಸಿನ ಇನ್ನೊಂದು ಇಂಪಾರ್ಟೆಂಟ್ ಆಂಗಲ್ ಅಂದ್ರೆ ಇದರಲ್ಲಿ ದುಡ್ಡು ಹಾಕಿದ ಸಾಮಾನ್ಯ ಜನ, ಅವ್ರ ಮೇಲೆ ಇದರ ಎಫೆಕ್ಟ್ ಹೇಗಾಗಿದೆ ಅಂತ ಈಗ ನೋಡೋಣ. ದುಡ್ಡು ಕಳ್ಕೊಂಡವರಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ. ಸ್ಯಾಲರಿಡ್ ಎಂಪ್ಲಾಯೀಸ್, ಸಣ್ಣ ಬಿಸ್ನೆಸ್ ಮಾಡೋರು, ರಿಟೈರ್ ಆದೋರು, ಮನೆಯಲ್ಲೇ ಇರೋರು. ಅಷ್ಟೇ ಅಲ್ಲ, ಲೈಫ್ನಲ್ಲೇ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋರು ಕೂಡ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನೇಕರಿಗೆ ಇದು ಬರೀ ಸೇವಿಂಗ್ಸ್ ದುಡ್ಡಾಗಿರಲಿಲ್ಲ. ಲೋನ್ ಮಾಡಿ, ಬಂಗಾರ ಮಾರಿ, ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದು ದುಡ್ಡೆಲ್ಲ ತಂದು ಇದರಲ್ಲಿ ಹಾಕಿದ್ರು. ಸೊ ಇದರ ಫೈನಾನ್ಷಿಯಲ್ ಮತ್ತೆ ಎಮೋಷನಲ್ ಇಂಪ್ಯಾಕ್ಟ್ ತುಂಬಾನೇ ಸೀರಿಯಸ್ ಆಗಿದೆ. ಹಾಗಾದ್ರೆ ಈ ಇಡೀ ಕೇಸ್ನಿಂದ ನಾವೆಲ್ಲ ಕಲಿಬೇಕಾದ ಪಾಠ ಏನು? ಇದು ನಮ್ಗೆಲ್ಲರಿಗೂ ಯಾಕಿಷ್ಟು ಇಂಪಾರ್ಟೆಂಟ್? ಈ ಥರದ ಸ್ಕೀಮ್ಸ್ಗಳಿಂದ ದೂರ ಇರಲು ಕೆಲವು ವಾರ್ನಿಂಗ್ ಸೈನ್ಸ್ ಬಗ್ಗೆ ಗೊತ್ತಿರಬೇಕು. ಯಾರಾದರೂ ಗ್ಯಾರಂಟಿ ಹೈ ರಿಟರ್ನ್ಸ್ ಪ್ರಾಮಿಸ್ ಮಾಡಿದ್ರೆ, ಬೇಗ ದುಡ್ಡು ಹಾಕಿ ಅಂತ ಪ್ರೆಷರ್ ಮಾಡಿದ್ರೆ, ಅಥವಾ ದುಡ್ಡು ಹೇಗೆ ಬರುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಅಂದ್ರೆ ಇದೆಲ್ಲ ರೆಡ್ ಫ್ಲಾಗ್ಸ್ ಅಂತ ಅರ್ಥ. ಮತ್ತೊಂದು ವಿಷಯ ನೆನಪಿರ್ಲಿ, ಈ ಕೇಸ್ನ ಅಫಿಷಿಯಲ್ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೇ ಇದೆ. ಸೊ ಇಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ಸದ್ಯದ ತನಿಖೆಯ ಆಧಾರದ ಮೇಲೆ ಹೇಳಿರೋದು. ಈ ಇಡೀ ಕಥೆಯ ಅಲ್ಟಿಮೇಟ್ ಲೆಸನ್ ಒಂದೇ: ನಂಬಿಕೆ ಅನ್ನೋದು ವೆರಿಫಿಕೇಷನ್ಗೆ ಬದಲಾಗೋಕೆ ಸಾಧ್ಯವಿಲ್ಲ.
ಎಷ್ಟೇ ಕ್ಲೋಸ್ ಫ್ರೆಂಡ್ ಹೇಳಿದ್ರೂ ವೆರಿಫೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಡೀಲ್ ನೋಡಕ್ಕೆ ಟೂ ಗುಡ್ ಟು ಬಿ ಟ್ರೂ ಅಂತ ಅನ್ಸಿದ್ರೆ ಮೊದಲು ಏನು ಚೆಕ್ ಮಾಡಬೇಕು? ಇದರ ಬಗ್ಗೆ ಯೋಚನೆ ಮಾಡಿ.